ಹಲೋ ಎವ್ರಿವಾನ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಲೋಹಗಳು ಮತ್ತು ಅಲೋಹಗಳು ಪಾಠದ ಅತ್ಯಂತ ಮುಖ್ಯವಾದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 1. ಹೊಳಪನ್ನು ಹೊಂದಿರುವ ಅಲೋಹ. ಆಪ್ಷನ್ ಎ ಸಲ್ಫರ್, ಆಪ್ಷನ್ ಬಿ ಅಯೋಡಿನ್, ಆಪ್ಷನ್ ಸಿ ಫಾಸ್ಫರಸ್, ಆಪ್ಷನ್ ಡಿ ಬ್ರೋಮಿನ್. ಸರಿಯಾದಂಥ ಉತ್ತರ ಅಯೋಡಿನ್. ಹೊಳಪನ್ನು ಹೊಂದಿರುವಂತಹ ಅಲೋಹ ಅಂದರೆ ಅಯೋಡಿನ್, ಹಾಗಾಗಿ ಬಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2. ಇವುಗಳಲ್ಲಿ ಕ್ಷಾರವನ್ನು ಉಂಟು ಮಾಡದಿರುವ ಲೋಹದ ಆಕ್ಸೈಡ್. ಆಪ್ಷನ್ 1 ಸೋಡಿಯಂ ಆಕ್ಸೈಡ್, ಆಪ್ಷನ್ 2 ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ 3 ಪೊಟ್ಯಾಷಿಯಂ ಆಕ್ಸೈಡ್, ಆಪ್ಷನ್ 4 ಕಾಪರ್ ಆಕ್ಸೈಡ್. ಸೊ ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ಕ್ಷಾರವನ್ನು ಉಂಟು ಮಾಡದೇ ಇರುವಂತಹ ಲೋಹದ ಆಕ್ಸೈಡ್ ಅಂತ ಹೇಳಿದರೆ ಅದು ಕಾಪರ್ ಆಕ್ಸೈಡ್. ಪ್ರಶ್ನೆ ಸಂಖ್ಯೆ 3. ಲೋಹಗಳ ರಾಸಾಯನಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಆಪ್ಷನ್ ಎ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿದೆ, ಆಪ್ಷನ್ ಬಿ ನೀರಿನ ಜೊತೆ ಪ್ರತಿವರ್ತಿಸಿದಾಗ ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತವೆ, ಆಪ್ಷನ್ ಸಿ ಆಮ್ಲಗಳ ಜೊತೆ ಪ್ರತಿವರ್ತಿಸಿ ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತವೆ, ವಿದ್ಯುದ್ಧನೀಯವಾಗಿದೆ. ಆಪ್ಷನ್ ಎ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿದೆ ಅಂತ ಹೇಳುವಂತಹದ್ದು ಸರಿಯಾದ ಹೇಳಿಕೆ. ನೀರಿನ ಜೊತೆ ಪ್ರತಿವರ್ತಿಸಿದಾಗ ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತವೆ ಅಂತ ಹೇಳುವಂಥದ್ದು ತಪ್ಪಾದ ಹೇಳಿಕೆ. ಯಾಕೆಂದರೆ ನೀರಿನ ಜೊತೆ ಪ್ರತಿವರ್ತಿಸಿದಾಗ ಆಕ್ಸಿಜನ್ನಲ್ಲ ಹೈಡ್ರೋಜನನ್ನು ಬಿಡುಗಡೆ ಮಾಡುವಂಥದ್ದು. ಹಾಗಾಗಿ 2ನೇ ಹೇಳಿಕೆ ತಪ್ಪು. 3ನೇ ಹೇಳಿಕೆ ಆಮ್ಲಗಳ ಜೊತೆ ಪ್ರತಿವರ್ತಿಸಿ ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತವೆ ಸರಿ. ವಿದ್ಯುದ್ಧನೀಯವಾಗಿದೆ ಸರಿಯಾದಂಥ ಉತ್ತರ. ಹಾಗಾಗಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ ಕಾರಣ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 4. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಒಂದು ಪ್ರನಾಳದಲ್ಲಿ ತೆಗೆದುಕೊಂಡು ಅದಕ್ಕೆ ತಾಮ್ರದ ಚೂರುಗಳನ್ನು ಸೇರಿಸಿದೆ. ನೀವು ಗಮನಿಸಬಹುದಾದ ಬದಲಾವಣೆಗಳು ಏನು ಅಂತ ಹೇಳಿದರೆ ಆಪ್ಷನ್ ಎ ಗುಳ್ಳೆಗಳು ಉಂಟಾಗುತ್ತವೆ ಮತ್ತು ತಾಪಮಾನ ಹೆಚ್ಚಾಗುತ್ತದೆ, ಆಪ್ಷನ್ ಬಿ ಗುಳ್ಳೆಗಳು ಮತ್ತು ತಾಪಮಾನ ಏರಿಕೆ ಎರಡೂ ಉಂಟಾಗುವುದಿಲ್ಲ, ಆಪ್ಷನ್ 3 ಗುಳ್ಳೆಗಳು ಉಂಟಾಗುವುದಿಲ್ಲ ಆದರೆ ತಾಪಮಾನ ಹೆಚ್ಚುತ್ತದೆ, ಆಪ್ಷನ್ ಡಿ ಗುಳ್ಳೆಗಳು ಉಂಟಾಗುತ್ತವೆ ಆದರೆ ತಾಪಮಾನ ಸ್ಥಿರವಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಗುಳ್ಳೆಗಳು ಉಂಟಾಗುತ್ತವೆ ಮತ್ತು ತಾಪಮಾನ ಹೆಚ್ಚಾಗುತ್ತವೆ. ಇಲ್ಲಿ ಗುಳ್ಳೆಗಳು ಯಾಕೆ ಉಂಟಾಗ್ತವೆ ಅಂತ ಹೇಳಿ ಯೋಚನೆ ಮಾಡಿದರೆ ಆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಪ್ರನಾಳದಲ್ಲಿ ತೆಗೆದುಕೊಂಡು ಅದಕ್ಕೆ ತಾಮ್ರದ ಚೂರುಗಳನ್ನು ಹಾಕಿದಾಗ ಅಲ್ಲಿ ಹೈಡ್ರೋಜನ್ ಜಲಜನಕ ಅನಿಲ ಉತ್ಪತ್ತಿಯಾಗುವಂಥದ್ದು. ಆ ಉತ್ಪತ್ತಿಯಾದ ಅನಿಲ ಗುಳ್ಳೆಗಳ ರೂಪದಲ್ಲಿ ಹೊರಬರುವಂಥದ್ದು. ಹಾಗಾಗಿ ಗುಳ್ಳೆಗಳು ಉಂಟಾಗ್ತದೆ. ಅದೇ ರೀತಿ ಈ ರಾಸಾಯನಿಕ ಕ್ರಿಯೆ ಆಗುವಾಗ ತಾಪಮಾನ ಕೂಡ ಹೆಚ್ಚಾಗ್ತದೆ. ಪ್ರಶ್ನೆ ಸಂಖ್ಯೆ 5. ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳ ಸಹಾಯದಿಂದ ಅಲ್ಯೂಮಿನಿಯಂ ಆಕ್ಸೈಡ್ನ ಸ್ವಭಾವದ ಬಗ್ಗೆ ನೀವು ತೆಗೆದುಕೊಳ್ಳುವ ತೀರ್ಮಾನವೇನು? ಮೊದಲನೇ ರಿಯಾಕ್ಷನನ್ನು ನೀವು ನೋಡಿದರೆ ಅಲ್ಯೂಮಿನಿಯಂ ಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ನ ಜೊತೆ ರಾಸಾಯನಿಕ ಕ್ರಿಯೆ ನಡೀತಾ ಇರುವಂಥದ್ದು. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥದ್ದು ಪ್ರತ್ಯಾಮ್ಲ. ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಪ್ರತ್ಯಾಮ್ಲದೊಂದಿಗೆ ರಾಸಾಯನಿಕ ಕ್ರಿಯೆ ಒಳಗೊಂಡು ಆಗುತ್ತಿರುವಂಥದ್ದು ಸೋಡಿಯಂ ಅಲ್ಯೂಮಿನೇಟ್ ಒಂದು ಲವಣ ಹಾಗೆ ನೀರು. 2ನೆಯ ರಾಸಾಯನಿಕ ಕ್ರಿಯೆಯಲ್ಲಿ ನೀವು ನೋಡಿದರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲದ ಜೊತೆ ರಿಯಾಕ್ಟ್ ಆಗ್ತಾ ಇದೆ. HCl ಅಂತ ಹೇಳುವಂಥದ್ದು ಒಂದು ಆಮ್ಲದೊಂದಿಗೆ ರಾಸಾಯನಿಕ ಕ್ರಿಯೆ ಹೊಂದಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ವಾಟರ್ ನಮಗೆ ಸಿಗುವಂಥ ಉತ್ಪನ್ನಗಳು ಇಲ್ಲಿ ಒಂದು ಲವಣ ಹಾಗೆ ನೀರು. ಈ 2 ರಾಸಾಯನಿಕ ಕ್ರಿಯೆಯನ್ನು ನೋಡಿದರೆ ರಾಸಾಯನಿಕ ಸಮೀಕರಣವನ್ನು ನೋಡಿದರೆ ನಾವು ಏನು ತಿಳ್ಕೊಳ್ಬಹುದು ಅಂತ ಹೇಳಿದರೆ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ ರಿಯಾಕ್ಷನ್ ಆದಾಗ ಲವಣ ಮತ್ತು ನೀರು ಸಿಗ್ತದೆ. ಅದೇ ರೀತಿ ಆಮ್ಲದೊಂದಿಗೆ ರಿಯಾಕ್ಟ್ ಆದಾಗ ನಮಗೆ ಲವಣ ಮತ್ತು ನೀರು ಸಿಗುವಂಥದ್ದು. ಹಾಗಾಗಿ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಹೇಳುವಂಥದ್ದು ಆಮ್ಲದ ರೀತಿಯಲ್ಲೂ ಪ್ರತ್ಯಾಮ್ಲದ ರೀತಿಯಲ್ಲೂ ವರ್ತನೆಯನ್ನು ತೋರಿಸ್ತದೆ. ಹಾಗಾಗಿ ಅದನ್ನು ನಾವು ಉಭಯಧರ್ಮಿ ಆಕ್ಸೈಡ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 6. ಸತು, ಕಬ್ಬಿಣ, ಮ್ಯಾಗ್ನೀಷಿಯಂ ಮತ್ತು ತಾಮ್ರದ ಚೂರುಗಳನ್ನು ಎ, ಸಿ, ABC ಮತ್ತು ಡಿ ಪ್ರನಾಳದಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಪ್ರನಾಳಗಳಿಗೆ ಒಂದೇ ಪ್ರಮಾಣದ ಫೆರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ. ಹಾಗಾದರೆ ರಾಸಾಯನಿಕ ಕ್ರಿಯೆ ನಡೆಯುವ ಪ್ರನಾಳ ಅಥವಾ ಪ್ರನಾಳಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಬಿ ಮತ್ತು ಸಿ ಪ್ರನಾಳಗಳಲ್ಲಿ, ಆಪ್ಷನ್ ಬಿ ಡಿ ಪ್ರನಾಳದಲ್ಲಿ, ಆಪ್ಷನ್ ಬಿ ಮತ್ತು ಡಿ ಪ್ರನಾಳದಲ್ಲಿ, ಆಪ್ಷನ್ ಡಿ ಎ ಮತ್ತು ಸಿ ಪ್ರನಾಳದಲ್ಲಿ.
ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನಿಮಗೆ ಲೋಹಗಳ ಕ್ರಿಯಾಶೀಲತೆಯ ಪಟ್ಟಿಯಲ್ಲಿನ ಆರ್ಡರ್ ಗೊತ್ತಿರಬೇಕು. ಲೋಹಗಳ ಕ್ರಿಯಾಶೀಲತೆ ಸರಣಿ ಅಥವಾ ಪಟ್ಟಿ, ಇದರ ಬಗೆಗಿನ ನಾಲೆಜ್ ನಿಮಗೆ ಇರಬೇಕು. ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನು ಉಪಯೋಗಿಸಿಕೊಂಡು ಈ ಪ್ರಶ್ನೆಯನ್ನು ಉತ್ತರಿಸಬೇಕಿರ್ತದೆ. ಈ ಲೋಹಗಳ ಕ್ರಿಯಾಶೀಲತೆ ಸರಣಿ ಅಥವಾ ರಿಯಾಕ್ಟಿವಿಟಿ ಸೀರೀಸನ್ನು ನೀವು ಚೆಕ್ ಮಾಡಿದರೆ ಅದರಲ್ಲಿ ಸತು ಮತ್ತು ಮೆಗ್ನೀಷಿಯಂ ಏನಿದೆ, ಈ ಎರಡು ಲೋಹಗಳು ಕಬ್ಬಿಣದ ಮೇಲೆ ಇರುವಂಥದ್ದು. ಹಾಗಾಗಿ ಕಬ್ಬಿಣವು ಈ ಎರಡು ಲೋಹಗಳೇನಿದೆ ಸತು ಮತ್ತು ಮೆಗ್ನೀಷಿಯಮನ್ನು ರಿಪ್ಲೇಸ್ ಮಾಡ್ತವೆ. ಆದ ಕಾರಣ ರಿಯಾಕ್ಷನ್ ಆಗುವಂಥದ್ದು ಎ ಮತ್ತು ಸಿ ಪ್ರನಾಳದಲ್ಲಿ. ಪ್ರಶ್ನೆ ಸಂಖ್ಯೆ 7. ಎಕ್ಸ್ ಧಾತು ಒಂದು ಎಲೆಕ್ಟ್ರಾನನ್ನು ಕಳೆದುಕೊಳ್ತದೆ, ವೈ ಧಾತು ಒಂದು ಎಲೆಕ್ಟ್ರಾನನ್ನು ಪಡೀತದೆ ಮತ್ತು XY ಅನ್ನುವ ಸಂಯುಕ್ತ ಉಂಟಾಗುತ್ತದೆ. ಹಾಗಾದರೆ ಸಂಯುಕ್ತದ ಲಕ್ಷಣ. ಆಪ್ಷನ್ ಎ, ಇದು ದ್ರವವಾಗಿದೆ. ಆಪ್ಷನ್ ಬಿ, ಕಡಿಮೆ ಕರಗುವ ಬಿಂದು ಹೊಂದಿದೆ. ಆಪ್ಷನ್ ಸಿ, ನೀರಿನಲ್ಲಿ ವಿಲೀನವಾಗುತ್ತದೆ. ಆಪ್ಷನ್ ಡಿ, ಘನ ಸ್ಥಿತಿಯಲ್ಲಿ ಅವಾಹಕ. ಎಕ್ಸ್ ಒಂದು ಎಲೆಕ್ಟ್ರಾನನ್ನು ಕಳೆದುಕೊಳ್ತಾ ಇದೆ, ಹಾಗೆ ವೈ ಅದೇ ಎಲೆಕ್ಟ್ರಾನನ್ನು ತೆಗೆದುಕೊಂಡು XY ಅಂತ ಹೇಳುವಂತಹ ಒಂದು ಸಂಯುಕ್ತ ಉಂಟಾಗಿರುವಂಥದ್ದು. ಈ ಸಂಯುಕ್ತದ ಲಕ್ಷಣ ಅಂತ ಹೇಳಿದರೆ ಅದು ನೀರಿನಲ್ಲಿ ವಿಲೀನವಾಗ್ತದೆ, ನೀರಿನಲ್ಲಿ ಕರಗ್ತದೆ. ಪ್ರಶ್ನೆ ಸಂಖ್ಯೆ 8. ಒಂದು ಧಾತುವು ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿ ಹೆಚ್ಚಿನ ಕರಗುವ ಬಿಂದನ್ನು ಹೊಂದಿರುವ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಈ ಸಂಯುಕ್ತವು ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ. ಸಾಮಾನ್ಯವಾಗಿ ಆ ಧಾತು ಯಾವುದಾಗಿರಬಹುದೆಂದರೆ ಆಪ್ಷನ್ ಎ ಕ್ಯಾಲ್ಶಿಯಂ, ಆಪ್ಷನ್ ಬಿ ಕಾರ್ಬನ್, ಆಪ್ಷನ್ ಸಿ ಸಿಲಿಕಾನ್, ಆಪ್ಷನ್ ಡಿ ಕಬ್ಬಿಣ. ಸರಿಯಾದಂತಹ ಉತ್ತರ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಅಂತ ಹೇಳುವಂತಹ ಧಾತು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಕ್ಯಾಲ್ಶಿಯಂ ಆಕ್ಸೈಡ್ ಸಿಗ್ತದೆ. ಈ ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಹೇಳುವಂತಹದ್ದು ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದೆ, ಹಾಗೆ ಇದು ನೀರಿನಲ್ಲಿ ಕೂಡ ಕರಗ್ತದೆ. ಪ್ರಶ್ನೆ ಸಂಖ್ಯೆ 9. ಎ, ಬಿ, ಸಿ ಮತ್ತು ಡಿ ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 3, 8, 9 ಮತ್ತು 12 ಆಗಿವೆ. ಇವುಗಳಲ್ಲಿ ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತುಗಳು ಆಪ್ಷನ್ ಎ ಮತ್ತು ಬಿ, ಆಪ್ಷನ್ ಬಿ ಎ ಮತ್ತು ಡಿ, ಆಪ್ಷನ್ ಸಿ ಎ ಮತ್ತು ಸಿ, ಆಪ್ಷನ್ ಡಿ ಬಿ, ಸಿ ಮತ್ತು ಡಿ. ಸೊ ಇಲ್ಲಿ ಧಾತುಗಳ ಪರಮಾಣು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೆದ್ರೆ 3 ಅನ್ನೋದನ್ನು 2,1 ಬರಿಬೋದು, ಹಾಗೆ 8ಅನ್ನು 2,6, 9ಅನ್ನು 2,7, ಹಾಗೆ 12 ಎಂಬುದನ್ನು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ 2,8, 2 ಅಂತ ಹೇಳಿ ಬರಿತೇವೆ. ಇವುಗಳನ್ನು ನೀವು ನೋಡಿದರೆ ಇಲ್ಲಿ ಧಾತು ಎ ಮತ್ತು ಧಾತು ಡಿ ಅದರ ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಚೆಕ್ ಮಾಡಿದರೆ ಔಟರ್ಮೋಸ್ಟ್ ಶೆಲ್ಲಲ್ಲಿ 1 ಮತ್ತು 2 ಎಲೆಕ್ಟ್ರಾನ್ ಇದೆ. ಇಲ್ಲಿ ಅವುಗಳಿಗೆ ತಮ್ಮ ಎಲೆಕ್ಟ್ರಾನನ್ನು ಕೊಡಲು ಸುಲಭವಾಗ್ತದೆ, ಹಾಗಾಗಿ ಅವುಗಳು ಲೋಹೀಯ ಸ್ವಭಾವವನ್ನು ಹೊಂದಿದೆ. ಹಾಗಾಗಿ ಸರಿಯಾದ ಉತ್ತರ ಎ ಮತ್ತು ಡಿ. ಅದೇ ನೀವು ಬಿ ಮತ್ತು ಸಿ ಅನ್ನು ನೋಡಿದರೆ ಅಲ್ಲಿ 6 ಮತ್ತು 7 ಎಲೆಕ್ಟ್ರಾನ್ಗಳು ಇರುವುದರಿಂದ ಅವುಗಳಿಗೆ ಎಲೆಕ್ಟ್ರಾನನ್ನು ಕೊಡುವುದು ಸುಲಭವಾಗಿರುವುದಿಲ್ಲ, ಬದಲಾಗಿ ಅವುಗಳು ಎಲೆಕ್ಟ್ರಾನನ್ನು ಪಡೆದುಕೊಳ್ಳುತ್ತವೆ. ಹಾಗಾಗಿ ಅವುಗಳು ಅಲೋಹೀಯ ಸ್ವಭಾವವನ್ನು ಹೊಂದಿದೆ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನಮಗೆ ಕೇಳಿರುವಂತಹದ್ದು ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತುಗಳು ಯಾವ್ಯಾವುದು ಅಂತ ಹೇಳಿ. ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 11. ಲೋಹದ ಅದಿರಿನಿಂದ ಲೋಹವನ್ನು ಉದ್ಧರಿಸುವ ಹಂತಗಳನ್ನು ಗಮನಿಸಿ. ಖಾಲಿ ಬಿಟ್ಟ ಜಾಗದಲ್ಲಿ ಮಾಡಬೇಕಾದ ಪ್ರಕ್ರಿಯೆ. ಸಲ್ಫೈಡ್ ಅದಿರು ಡ್ಯಾಶ್ ಅಪಕರ್ಷಿಸುವಿಕೆ, ಮುಂದಕ್ಕೆ ಶುದ್ಧೀಕರಣ. ಸಲ್ಫೈಡ್ ಓರ್ ಡ್ಯಾಶ್ ಪ್ರೊಸೆಸ್, ಮತ್ತು ರಿಡಕ್ಷನ್ ಆ್ಯಂಡ್ ದೆನ್ ಪ್ಯೂರಿಫಿಕೇಷನ್. ಆಪ್ಷನ್ ಎ ವಿದ್ಯುತ್ ವಿಭಜನೆ, ಆಪ್ಷನ್ ಬಿ ಕಾಸುವಿಕೆ, ಆಪ್ಷನ್ ಸಿ ಹುರಿಯುವಿಕೆ, ಆಪ್ಷನ್ ಡಿ ಉತ್ಕರ್ಷಿಸುವಿಕೆ. ಸಲ್ಫೈಡ್ನ ಅದಿರುಗಳಿದ್ದಾಗ ನಾವು ಆ ಅದಿರುಗಳನ್ನು ಹುರಿಯುವಿಕೆ ಹಂತವನ್ನು ದಾಟಿದ ಮೇಲೆ ಅಪಕರ್ಷಿಸುವಿಕೆ ಮಾಡಿ ನಂತರ ಶುದ್ಧೀಕರಣ ಮಾಡ್ತೇವೆ. ಹುರಿಯುವಿಕೆ ಅಂತ ಹೇಳಿದರೆ ಹೆಚ್ಚಿನ ಗಾಳಿಯಲ್ಲಿ ಆ ಅದಿರನ್ನು ನಾವು ಕಾಯಿಸುವಂಥದ್ದು. ಅದೇ ಸಲ್ಫೈಡ್ ಅದಿರಿನ ಬದಲು ಕಾರ್ಬೋನೇಟ್ ಅದಿರು ಇದ್ದಾಗ ನಾವು ಉಪಯೋಗಿಸುವಂತಹ ವಿಧಾನ ಕಾಸುವಿಕೆ.
ಸಲ್ಫೈಡ್ ಅದಿರಿನ ಬದಲು ಕಾರ್ಬೋನೇಟ್ ಅದಿರು ಇದ್ದಾಗ ಕಾಸುವಿಕೆಯ ನಂತರ ಅಪಕರ್ಷಿಸುವಿಕೆ, ತದನಂತರ ಶುದ್ಧೀಕರಣ. ಪ್ರಶ್ನೆ ಸಂಖ್ಯೆ 12. Cu2O ಮತ್ತು Cu2S ಮಿಶ್ರಣವನ್ನು ಕಾಸಿದಾಗ ನಾವು ಪಡೆಯುವುದು ಆಪ್ಷನ್ ಎ ಕಾಪರ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಬಿ ಕಾಪರ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್, ಆಪ್ಷನ್ ಸಿ ಕಾಪರ್ ಆಕ್ಸೈಡ್ ಮತ್ತು ಕಾಪರ್ ಸಲ್ಫೈಡ್, ಆಪ್ಷನ್ ಡಿ ಕಾಪರ್ ಸಲ್ಫೇಟ್. ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾಪರ್ ಮತ್ತು ಸಲ್ಫರ್ ಡೈಆಕ್ಸೈಡ್. ಪ್ರಶ್ನೆ ಸಂಖ್ಯೆ 13. ಕಾಸುವಿಕೆ ವಿಧಾನ ಎಂದರೆ ಆಪ್ಷನ್ ಎ ಕಾರ್ಬೋನೇಟ್ ಅದುರನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಗೆ ಕಾಸುವುದು, ಆಪ್ಷನ್ ಬಿ ಕಾರ್ಬೋನೇಟ್ ಅದುರನ್ನು ಹೆಚ್ಚಿನ ಗಾಳಿಯಲ್ಲಿ ಕಡಿಮೆ ಉಷ್ಣತೆಗೆ ಕಾಸುವುದು, ಆಪ್ಷನ್ ಸಿ ಸಲ್ಫೈಡ್ ಅದುರನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಗೆ ಕಾಸುವುದು. ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾರ್ಬೋನೇಟ್ ಅದುರನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಗೆ ಕಾಸುವಂಥದ್ದನ್ನು ನಾವು ಕಾಸುವಿಕೆ ಅಂತ ಹೇಳುವುದು. ಪ್ರಶ್ನೆ ಸಂಖ್ಯೆ 14. ಅತ್ಯಂತ ಕ್ರಿಯಾಶೀಲ ಲೋಹಗಳನ್ನು ಈ ಕ್ರಿಯೆಯಿಂದ ಪಡೆಯುವರು ಆಪ್ಷನ್ ಎ ಕಾರ್ಬನ್ನೊಂದಿಗೆ ಕಾಸುವುದು, ಆಪ್ಷನ್ ಬಿ ಅಲ್ಯೂಮಿನಿಯಂನೊಂದಿಗೆ ಕಾಸುವುದು, ಆಪ್ಷನ್ ಸಿ ಉಷ್ಣ ಅಪಕರ್ಷಣೆ, ಆಪ್ಷನ್ ಡಿ ವಿದ್ಯುತ್ ವಿಭಜನೀಯ ಅಪಕರ್ಷಣೆ. ಸರಿಯಾದಂಥ ಉತ್ತರ ಆಪ್ಷನ್ 4. ಅತ್ಯಂತ ಕ್ರಿಯಾಶೀಲ ಲೋಹಗಳನ್ನು ಪಡೀಲಿಕ್ಕೋಸ್ಕರ ನಾವು ವಿದ್ಯುತ್ ವಿಭಜನೀಯ ಅಪಕರ್ಷಣೆಯನ್ನು ಮಾಡ್ತೇವೆ. ಪ್ರಶ್ನೆ ಸಂಖ್ಯೆ 15. ನೀಡಿರುವ ಥರ್ಮೈಟ್ ಕ್ರಿಯೆಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ. Fe2O3 ಆನ್ ರಿಯಾಕ್ಷನ್ ವಿತ್ ಅಲ್ಯೂಮಿನಿಯಂ. ನಮಗೆ ಸಿಗುವಂತಹ ಉತ್ಪನ್ನಗಳು ಐರನ್, ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೆ ಉಷ್ಣ. ಇದನ್ನು ಥರ್ಮೈಟ್ ಕ್ರಿಯೆ ಅಥವಾ ಥರ್ಮೈಟ್ ರಿಯಾಕ್ಷನ್ ಅಂತ ಹೇಳಿ ಕರೀತೇವೆ. ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಈಗ ಇದಕ್ಕೆ ಸಂಬಂಧಿಸಿದಂತಹ ತಪ್ಪಾದ ಹೇಳಿಕೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಅತಿ ಬಹಿರುಷ್ಣಕ ಕ್ರಿಯೆಯಾಗಿದೆ ಈ ಹೇಳಿಕೆ ಸರಿ. ಅಲ್ಯೂಮಿನಿಯಂ ಉತ್ಕರ್ಷಣಕಾರಿಯಾಗಿ ಪರಿವರ್ತಿಸುತ್ತದೆ. ನೀವು ಅಲ್ಯೂಮಿನಿಯಂನ ನೋಡಿದರೆ ಎಡಭಾಗದಲ್ಲಿ ಅಲ್ಯೂಮಿನಿಯಂನೊಂದಿಗೆ ಆಕ್ಸಿಜನ್ ಇಲ್ಲ, ಅದೇ ಅದು ಬಲಭಾಗಕ್ಕೆ ಬರುವಾಗ ಆಮ್ಲಜನಕ ಅದಕ್ಕೆ ಸೇರಿರುವಂಥದ್ದು, ಹಾಗಾಗಿ ಅದು ಉತ್ಕರ್ಷಣಕಾರಿಯಾಗಿ ವರ್ತಿಸುತ್ತದೆ. ಸರಿಯಾದಂಥ ಉತ್ತರ Fe2O3 ಅಪಕರ್ಷಿಸಲ್ಪಟ್ಟಿದೆ. Fe2O3ಯಿಂದ ನಮಗೆ Fe ಕಬ್ಬಿಣ ಸಿಕ್ಕಿರುವಂಥದ್ದು, ಹಾಗಾಗಿ Fe2O3 ಅಪಕರ್ಷಿಸಲ್ಪಟ್ಟಿದೆ ಕೂಡ ಸರಿಯಾಗಿದೆ. ಅಲ್ಯೂಮಿನಿಯಂ Feಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತ ಹೇಳಿರುವಂಥ ತಪ್ಪಾದ ಹೇಳಿಕೆ, ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 16. ವಿದ್ಯುತ್ ವಿಭಾಜ್ಯದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ತಾಮ್ರವು ಈ ಭಾಗದಲ್ಲಿ ಸಂಗ್ರಹವಾಗುವುದು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಇಲ್ಲಿ ವಿದ್ಯುತ್ತಿನ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರುವಂತಹ ಎಲೆಕ್ಟ್ರೋಡನ್ನು ನಾವು ಕ್ಯಾಥೋಡ್ ಅಂತ ಹೇಳಿ ಕರಿತೇವೆ. ಈ ಕ್ಯಾಥೋಡ್ನಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಶುದ್ಧವಾದ ಕಾಪರ್. ಹಾಗೆ ಯಾವುದನ್ನು ನಾವು ಶುದ್ಧೀಕರಿಸಬೇಕು ಅಶುದ್ಧವಾದ ಕಾಪರನ್ನು ನಾವು ಆ್ಯನೋಡ್ನಲ್ಲಿ ತೆಗೆದುಕೊಳ್ಳುವಂಥದ್ದು. ಆ್ಯನೋಡ್ನಲ್ಲಿ ಶುದ್ಧೀಕರಿಸಬೇಕಾದ ಕಾಪರ್ ಅಥವಾ ಅಶುದ್ಧ ಕಾಪರ್ ಲೋಹವನ್ನು ನಾವು ಆ್ಯನೋಡ್ನಲ್ಲಿ ತೆಗೆದುಕೊಳ್ತೇವೆ. ಹಾಗೆ ಇಲ್ಲಿ ನಿಂತಿರುವಂಥ ವೇಸ್ಟ್ ಇದನ್ನು ನಾವು ಆ್ಯನೋಡ್ ಮಡ್ ಅಂತೇಳಿ ಕರಿತೇವೆ. ಪ್ರಶ್ನೆಯಲ್ಲಿ ನಮಗೆ ಕೇಳಿರುವಂಥದ್ದು ತಾಮ್ರವು ಈ ಭಾಗದಲ್ಲಿ ಸಂಗ್ರಹವಾಗುವುದು ಅಂತ ಹೇಳಿ. ಅಶುದ್ಧ ಕಾಪರ್ ಲೋಹದಲ್ಲಿರುವಂತಹ ಶುದ್ಧ ಲೋಹವೆಲ್ಲವೂ ಕೂಡ ಆ್ಯನೋಡ್ನಿಂದ ಕ್ಯಾಥೋಡ್ ಕಡೆಗೆ ಬರುವಂಥದ್ದು, ಹಾಗಾಗಿ ತಾಮ್ರ ಸಂಗ್ರಹವಾಗುವಂತಹ ಭಾಗ ಅದು ಬಿ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಕ್ವೆಶ್ಚನ್ ನಂಬರ್ 17. ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತದೆ. ಕಾರಣ ಈ ವಸ್ತುವಿನ ಪದರ ಉಂಟಾಗುವುದರಿಂದ ಆಪ್ಷನ್ ಎ ಬೆಳ್ಳಿಯ ಆಕ್ಸೈಡ್, ಆಪ್ಷನ್ ಬಿ ಬೆಳ್ಳಿಯ ಕಾರ್ಬೋನೇಟ್, ಆಪ್ಷನ್ ಸಿ ಬೆಳ್ಳಿಯ ನೈಟ್ರೇಟ್, ಆಪ್ಷನ್ ಡಿ ಬೆಳ್ಳಿಯ ಸಲ್ಫೈಡ್. ತೆರೆದಿಟ್ಟ ಬೆಳ್ಳಿಯ ಪಾತ್ರೆ ಅಥವಾ ಯಾವುದೇ ವಸ್ತು ಇರಬಹುದು. ಇಲ್ಲಿರುವಂತಹ ಬೆಳ್ಳಿಯು ನಮ್ಮ ವಾತಾವರಣದಲ್ಲಿರುವಂತಹ ಸಲ್ಫರ್ನೊಂದಿಗೆ ರಾಸಾಯನಿಕ ಕ್ರಿಯೆಯನ್ನು ಮಾಡಿಕೊಂಡು ನಮಗೆ ಬೆಳ್ಳಿಯ ಸಲ್ಫೈಡ್ Ag2S ಸಿಲ್ವರ್ ಸಲ್ಫೈಡ್ ಬೆಳ್ಳಿಯ ಸಲ್ಫೈಡ್ ಸಿಗ್ತದೆ. ಈ ಬೆಳ್ಳಿಯ ಸಲ್ಫೈಡ್ನ ಬಣ್ಣ ಕಪ್ಪು. ಹಾಗಾಗಿ ತೆರೆದ ಗಾಳಿಗೆ ಇಟ್ಟಂತಹ ಬೆಳ್ಳಿಯ ಪಾತ್ರೆಗಳು ಕಪ್ಪು ಪದರವನ್ನು ಹೊಂದಿರ್ತವೆ. ಅದು ಬೆಳ್ಳಿಯ ಸಲ್ಫೈಡ್ನ ಪದರ ಉಂಟಾಗುವುದರಿಂದ ಸರಿಯಾದಂತಹ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 18. ಬೆಸುಗೆ ಲೋಹವನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಉಪಯೋಗಿಸುವರು. ಕಾರಣ ಆಪ್ಷನ್ ಎ ಕಡಿಮೆ ವಿದ್ಯುದ್ವಾಹಕತೆ, ಆಪ್ಷನ್ ಬಿ ಹೆಚ್ಚಿನ ಸಾಂದ್ರತೆ, ಆಪ್ಷನ್ ಸಿ ಹೆಚ್ಚಿನ ಕರಗುವ ಬಿಂದು, ಆಪ್ಷನ್ ಡಿ ಕಡಿಮೆ ಕರಗುವ ಬಿಂದು. ಸರಿಯಾದಂತಹ ಉತ್ತರ ಆಪ್ಷನ್ ಡಿ.
ಈ ಬೆಸುಗೆ ಲೋಹಕ್ಕೆ ಅತ್ಯಂತ ಕಡಿಮೆ ಕರಗುವ ಬಿಂದು ಇರುವ ಕಾರಣ ಸ್ವಲ್ಪ ಶಾಖ ಕೊಟ್ಟ ಕೂಡಲೇ ಅದು ಕರಗಿ ವಿದ್ಯುತ್ ತಂತಿಗಳನ್ನು ಬೆಸಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತದೆ. ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ. ಈ ಪ್ರಶ್ನೆಯೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.